ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿತ್ರಾನ್ನ ಮಾಡೋದು ತೋರಿಸ್ತಿದ್ದೀನಿ ನೋಡಿರಿ. ಹೆಂಗೆ ಸಿಂಪಲಾಗಿರುತ್ತೆ, ಅದಕ್ಕಿಂತ ಭಾಳ ಜಾಸ್ತಿ ಏನು ಕೆಲಸ ಏನು ಹತ್ತಲ್ಲ. ಸಿಂಪಲಾಗಿ ಮಾಡಿ ತೋರಿಸ್ತೀನಿ ಬರ್ರಿ. ಉಳ್ಳಾಗಡ್ಡಿ, ಟೊಮೆಟೊ, ಶೇಂಗಾ, ಮೆಣಸಿನ್ಕಾಯಿ, ಕರಿಬೇವು, ಟೊಮೆಟೊ, ಆಮೇಲೆ ಇದು ಉದ್ದಿನಬೇಳೆ ಬೀಜ ಇಷ್ಟೇ ಆಗ್ತದೆ ನೋಡಿರಿ. ಸ್ವಲ್ಪ ಅನ್ನ ರಾತ್ರಿ ಅನ್ನ ಇರ್ತದೆ, ಇಲ್ಲ ಬೆಳಗ್ಗೆದು ಬಿಸಿ ಅನ್ನ ಮಾಡ್ಕೋಬೋದು. ಅದಾಗ ಸ್ವಲ್ಪ ಸಕ್ಕರೆ ಸೇರಿಸ್ರಿ. ಒಂದು ಎರಡು ಚಮಚೆ ಶೇಂಗದ ಪುಡಿ ಹಾಕಿರಿ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಡಿ ಒಂದು ಸೈಡ್. ಇಲ್ಲ ನಿಂಬೆಹಣ್ಣು ಹಿಂಡ್ಕೊಂಡು ಈ ಕಡೆ ಒಂದು ಸೈಡಿಗೆ ರೆಡಿ ಮಾಡಿರಿ. ಇನ್ನೊಂದು ಸೈಡಿಗೆ ಒಂದು ಕಡೆ ಇಟ್ಟು ಕಡೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿರಿ. ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಫಸ್ಟಿಗೆ ಶೇಂಗಾ ಹುರ್ಕೊರಿ. ಯಾಕಂದ್ರೆ ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆಗಂಗೆ ಹುರ್ಕೋಬೇಕ್ರಿ. ಬಾಯಿಗೆ ಸ್ವಲ್ಪ ಚಂದ ಟೇಸ್ಟ್ ಬರ್ತದೆ. ಅವೇ ಸ್ವಲ್ಪ ಕ್ರಿಸ್ಪಿಯಾಗಿ ಆಗ್ಬೇಕು ನೋಡಿರಿ. ಕ್ರಿಸ್ಪಿ ಆದಮೇಲೆ ಸ್ವಲ್ಪ ಅವಾಗ ಸೈಡಿಗೆ ತೆಗೆದಿಟ್ಕೊರಿ. ಸೈಡ್ ತೆಗಿಟ್ಟಾದ್ಮೇಲೆ ಅಂದರೆ ಜೀರಿಗೆ, ಸಾಸಿವೆ, ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಹಾಕಿ ಸ್ವಲ್ಪ ಹುರಿಬೇಕ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಸ್ವಲ್ಪ ಬಾಯಿಗೆ ಟೇಸ್ಟ್ ಚಂದ ಬರ್ತೈತಿ. ಕೊತ್ತಂಬರಿ ಹಾಕೋದಾದ್ಮೇಲೆ ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿ ನಿಮ್ಗೆ ಒಂದು ಸಾಕಾಗುತ್ತೆ. ದೊಡ್ಡದೊಂದು ಉಳ್ಳಾಗಡ್ಡಿ ಸಾಕಾಗುತ್ತೆ ರೀ. ಸ್ವಲ್ಪ ಚೆಂದಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನೋಡಿ ಒಂದು 2 ನಿಮಿಷ ಹುರ್ಕೋಬೇಕು. 2 ನಿಮಿಷ ಹುರ್ಕೊಂಡಾದ್ಮೇಲೆ ಟಮಟೆ ಹಣ್ಣು ಹಾಕಿರಿ. ಒಂದು ಅರ್ಧ ಹಾಕಿರಿ, ಇಲ್ಲಾಂದ್ರೆ ಒಂದು ಬೇಕಾದ್ರೆ ಒಂದು ಹಾಕ್ಬೋದು. ಸ್ವಲ್ಪ ಉಪ್ಪು ಹಾಕಿರಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿರಿ. ಅರಿಶಿನ ಹಾಕಿದ್ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು. ಯಾಕಂದ್ರೆ ಕಲರ್ ಚೆಂದ ಬರ್ತದೆ ರೀ. ಎಲ್ಲೋ ಚೆಂದ ಬರ್ತದೆ. ಸ್ವಲ್ಪ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆಮೇಲೆ ಅನ್ನ ಸೇರಿಸ್ಬೇಕು. ನಾವೇನು ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಆ ಅನ್ನ ಸೇರಿಸ್ಬೇಕು ನೋಡಿರಿ. ಅನ್ನ ಸೇರಿಸಾದ್ಮೇಲೆ ಸ್ವಲ್ಪ ಮ್ಯಾಗ ಕೊತ್ತಂಬರಿ, ಹುರಿದಿಟ್ಟು ಶೇಂಗಾ ಎಲ್ಲ ಮಿಕ್ಸ್ ಮಾಡಿ ಆಯ್ತು ರೀ. ಸಿಂಪಲಾಗಿ ನೋಡಿರಿ, ಚೆಂದ ಆಗ್ತದೆ ರೆಡಿ ಆಗಿಬಿಡ್ತು ನೋಡಿರಿ. ನೋಡೋಕ್ಕೂ ಚೆಂದ ಐತಿ, ತಿನ್ನೋಕ್ಕೂ ಚೆಂದ ಐತ್ರಿ. ಕಮೆಂಟ್ ಮಾಡಿರಿ ಹೆಂಗೆ ನೀವು ಮನೇಲಿ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತ.